ಇರಾನ್ ಸಂತ್ರಸ್ತರಿಗೆ ಚಿನ್ನ ಹಣ ದಾನ ಮಾಡಿದ ಕಾಶ್ಮೀರ ಜನತೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷದ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಇರಾನ್ ದೇಶದ ಜನತೆಗೆ ಸಹಾಯ ಮಾಡಲು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದ ಕಾಶ್ಮೀರಿಗಳು ಮಾನವೀಯತೆಯ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯುದ್ಧದಿಂದ ನಲುಗಿರುವ ಜನರ ನೆರವಿಗಾಗಿ ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಭಾರೀ ದೇಣಿಗೆ ಸಂಗ್ರಹ ಅಭಿಯಾನ ಜೋರಾಗಿ ನಡೀತಾ ಇದೆ. ಶಿಯಾ ಬಹುಸಂಖ್ಯಾತ ಪ್ರದೇಶಗಳಾದ ಬುಡ್ಗಾಮ್ ಮತ್ತು ಬಾರಾಮುಲ್ಲಾ ಜಿಲ್ಲೆಗಳಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಮನೆ ಹೊರಗೆ ತೆರಳಿ ದೇಣಿಗೆ ಸಂಗ್ರಹಿಸುತ್ತಿದ್ದಾರೆ. ನಗದು ಮಾತ್ರವಲ್ಲದೆ ಚಿನ್ನಾಭರಣಗಳು, ಬೆಲೆ ಬಾಳುವ ವಸ್ತುಗಳು, ಜಾನುವಾರುಗಳು ಹಾಗೂ ಸಾಂಪ್ರದಾಯಿಕ ತಾಮ್ರದ ಪಾತ್ರೆಗಳು ಕೂಡ ಈ ಅಭಿಯಾನದಲ್ಲಿ ದಾನವಾಗಿ ನೀಡಲಾಗ್ತಾ ಇದೆ. ಈದ್ ಹಬ್ಬದ ನಂತರ ಭಾನುವಾರ ನಡೆದ ವಿಶೇಷ ದೇಣಿಗೆ ಅಭಿಯಾನದಲ್ಲಿ ಜನರು ಭಾಗವಹಿಸಿದ್ದು, ಮಹಿಳೆಯರು ತಮ್ಮ ವೈಯಕ್ತಿಕ ಚಿನ್ನಾಭರಣಗಳನ್ನು ಕೂಡ ದಾನವಾಗಿ ನೀಡಿರುವುದು ಗಮನ ಸೆಳೆದಿದೆ. ಪ್ರತಿಯೊಬ್ಬರು 3 ವರ್ಷಗಳಿಂದ ಸಂಗ್ರಹಿಸಿ ಇಟ್ಟಿದ್ದ ಚಿನ್ನವನ್ನು ಇರಾನ್ ಸಂತ್ರಸ್ತರಿಗೆ ಅರ್ಪಿಸಿದ್ದಾರೆ. ಮಕ್ಕಳು ಕೂಡ ತಮ್ಮ ಪಿಗ್ಗಿ ಬ್ಯಾಂಕ್ನಲ್ಲಿದ್ದ ಹಣವನ್ನು ದೇಣಿಗೆಯಾಗಿ ನೀಡುತ್ತಾ ಇರುವುದು ಈ ಅಭಿಯಾನದಲ್ಲಿ ಎಲ್ಲ ವಯಸ್ಸಿನವರು ಪಾಲ್ಗೊಂಡಿರುವುದನ್ನು ತೋರಿಸ್ತಾ ಇದೆ. ಈ ಮಾನವೀಯ ಕಾರ್ಯದಲ್ಲಿ ಭಾಗಿಯಾಗಿರುವ ಸ್ಥಳೀಯರು ಯುದ್ಧದಿಂದ ಉಂಟಾಗಿರುವ ನೋವನ್ನು ಹಂಚಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀನಗರದ ರೈನಾವರಿ ಪ್ರದೇಶದ ನಿವಾಸಿ ಐಜಾಜ್ ಅಹಮದ್ ಅವರು ಈ ಸಂಘರ್ಷದಿಂದ ಉಂಟಾಗಿರುವ ಮಾನವೀಯ ಸಂಕಷ್ಟವನ್ನು ತಗ್ಗಿಸಲು ನಾವು ಮಾಡಬಹುದಾದ ಕನಿಷ್ಠ ಕೆಲಸವೇ ಸಹಾಯ ನೀಡುವುದು ಎಂದು ಹೇಳಿದ್ದಾರೆ. ಈ ದೇಣಿಗೆ ಅಭಿಯಾನಕ್ಕೆ ಭಾರತದಲ್ಲಿರುವ ಇರಾನ್ ರಾಯಭಾರ ಕಚೇರಿಯು ಕೃತಜ್ಞತೆ ಸಲ್ಲಿಸಿದೆ. ಸಂಗ್ರಹಿಸಿದ ದೇಣಿಗೆಗಳ ಚಿತ್ರವನ್ನು ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಹಂಚಿಕೊಂಡ ರಾಯಭಾರ ಕಚೇರಿ, ಕಾಶ್ಮೀರದ ಜನರ ದಯೆ ಮತ್ತು ಮಾನವೀಯತೆ ನಮ್ಮ ಹೃದಯದಲ್ಲಿ ಸದಾಕಾಲ ಉಳಿಯುತ್ತದೆ ಎಂದು ಪ್ರತಿಕ್ರಿಯಿಸಿದೆ. ಒಗ್ಗಟ್ಟಿನ ಮೂಲಕ ಇರಾನ್ ಜನರೊಂದಿಗೆ ನಿಂತಿರುವ ನಿಮ್ಮ ಸಹಾಯವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಎಂದು ಕೃತಜ್ಞತೆಯ ಮಾತುಗಳನ್ನು ವ್ಯಕ್ತಪಡಿಸಿದೆ.